ಗೀತಾ ಪ್ಲೀಸ್ ಹೋಗ್ಬೇಡ ಗೀತಾ. ನೋಡು, ನೀನ್ ಎಷ್ಟೇ ಕೇಳ್ಕೊಂಡ್ರು ಅಷ್ಟೇ ವಿಜಿ. ಇವತ್ ನಾನ್ ಇಲ್ಲಿಂದ ಹೋಗೋದನ್ನ ಯಾರಿಂದನೂ ತಡೆಯಕ್ ಸಾಧ್ಯ ಇಲ್ಲ. ಏನ್ ಮಾಡ್ತಿದ್ಯಾ ವಿಜಿ? ದಾರಿ ಬಿಡು. ಬಿಡೋದಿಲ್ಲ, ನೀನ್ ಹೋಗೋದಿಕ್ ನಾನು ಬಿಡೋದಿಲ್ಲ. ಅದು ಹೇಗೆ ಹೋಗ್ತೀಯ ಗೀತಾ ನನ್ನನ್ನು ಬಿಟ್ಟು? ಹಿಂಸೆ ಕೊಡ್ಬೇಡ ವಿಜಿ, ನನ್ ದಾರಿಗೆ ಅಡ್ಡ ಬರ್ಬೇಡ. ನನ್ನ ನಿನ್ನ ದಾರಿ ಒಂದೇ ಅಲ್ವಾ ಗೀತಾ? ಮತ್ ಯಾಕೆ ಈಗ ಬೇರೆ ಹೋಗ್ತಿದ್ಯಾ? ಸಮಾನಾಂತರ ರೇಖೆಗಳು ನಾವು. ಅಕ್ಕಪಕ್ಕದಲ್ಲಿದ್ರು ನಮ್ ದಾರಿ ಬೇರೆನೆ. ನಾವಿಬ್ರು ಒಂದಾಗೋದು ಅಸಾಧ್ಯ. ಅರ್ಥ ಮಾಡ್ಕೋ ವಿಜಿ. ನನ್ ಬದುಕಿನ ಅರ್ಥ ನೀನು ಗೀತಾ. ಅರ್ಥ ಅಲ್ಲ, ನಿನ್ ಪಾಲಿಗೆ ವ್ಯರ್ಥ ನಾನು. ನನ್ನ ಬಿಟ್ಬಿಡು ವಿಜಿ. ಪ್ರೀತಿಸ್ತಿದ್ದೀನಿ, ನನ್ನಿಂದ ನಿನ್ನನ್ನು ಬಿಡೋದಿಕ್ ಆಗೋದಿಲ್ಲ, ನಿನ್ನಿಂದನೂ ಆಗಲ್ಲ. ಆಗತ್ತೆ, ಯಾಕಂದ್ರೆ ನನ್ಗೆ ನಿನ್ ಮೇಲೆ ಯಾವ್ದೇ ಭಾವನೆಗಳು ಉಳ್ದಿಲ್ಲ. ಇದೇನ್ ತಂಗಿ, ಇದ್ದಕ್ಕಿದ್ದ ಹಾಗೆ ಗೀತಾ ನಮಗ್ ಬೇಕಾಗಿದ್ದ ಮಾತುಗಳನ್ನ ಆಡ್ತಾ ಇದ್ದಾಳೆ, ನಮಗೆ ಬೇಕಾದ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾಳೆ. ಅಂದ್ರೆ ಏನರ್ಥ? ಅವಳು ಈ ಮನೆಯಿಂದ ತೊಲಗೋ ಟೈಮ್ ಬಂದಿದೆ ಅಂತಲೇ. ಎಲ್ಲಿಂದ ತೊಲಗ್ತಾಳೆ? ಮಾವಾಜಿನೇ ಹೇಳಿದಾರಲ್ಲ, ಹೇಗಾದ್ರೂ ಮಾಡಿ ಅವಳನ್ನ ಉಳಿಸ್ಕೊಳ್ಳಿ ಅಂತ. ಇಂದಿನ ಅವಳು ಕೈಯೋ ಕಾಲ ಹಿಡಿದು ಅವಳು ಇಲ್ಲಿಂದ ಹೋಗ್ದಿರೋ ಹಾಗೆ ಮಾಡಬೇಕು. ಅದಕ್ಕೆ ಯಾಕಷ್ಟು ಯೋಚನೆ ಮಾಡ್ತೀಯ ಅಣ್ಣ? ದೇವ್ರೆ ವರ ಕೊಟ್ಟ ಮೇಲೆ ಪೂಜಾರಿ ಯಾವ ಲೆಕ್ಕ? ಎಷ್ಟು ಹೇಳಿದ್ರು ಕೇಳಲಿಲ್ಲ, ನನ್ನ ಮಾತಿಗೆ ಬೆಲೆ ಕೊಡದೆ ಹೊರಟೇ ಹೋದ್ಲು ಅಂತ ಒಂದ್ 2 ಹನಿ ಕಣ್ಣೀರ್ ಸುರಿಸಿದ್ರೆ ಆಯ್ತು. ಅದನ್ನೆಲ್ಲ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಬಿಡು. ಆದರೂ ಒಂದು ವಿಚಾರ ನನಗೆ ಅರ್ಥ ಆಗ್ತಾಯಿಲ್ಲ ತಂಗಿ. ಆ ಗೀತಾ ಇಲ್ಲೇ ಬೇರೂರ್ತೀನಿ ಅಂತ ಹೇಳಿದವಳು ಇದ್ದಕ್ಕಿದ್ದಂಗೆ ದಿಢೀರ್ನೆ ಹೊರಡೋ ನಿರ್ಧಾರ ತಗೊಳ್ಳೋದಕ್ಕೆ ಕಾರಣ ಏನು? ನಾನು ನೀನೇನು ಮಾಡಿದೆ? ತಂಗಿ, ನಿನ್ನ ನಗುವಿನ ಹಿಂದಿನ ಮರ್ಮವನ್ನು ತರ್ಜುಮೆ ಮಾಡಿ ಅರ್ಥ ಮಾಡ್ಕೊಳಕ್ ನನ್ನಿಂದ ಆಗ್ತಾ ಇಲ್ಲ. ನೀನು ಏನು ಮಾಡಿದೆ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಮೊದಲಿಂದಲೂ ಗೀತಾ ತುಂಬಾ ಸ್ವಾಭಿಮಾನಿ ದೊಡ್ಡಣ್ಣ. ಅವಳು ಎಂಥ ಏಟನ್ ಬೇಕಾದ್ರೂ ತಡ್ಕೊಂಡು ಬಿಡ್ತಾಳೆ. ಆದ್ರೆ ಅವಳು ಸ್ವಾಭಿಮಾನಕ್ಕೆ ಬೀಳೋ ಏಟನ್ನು ಮಾತ್ರ ಅವಳು ತಡ್ಕೊಳಲ್ಲ. ಅದಕ್ಕೆ ಒಂದು ಸಣ್ಣ ಡ್ರಾಮಾ ಮಾಡಿಸ್ದೆ. ದಾರಿ ಬಿಡ್ಬೇಕಾ? ಸರಿಯಾಗಿದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳು. ಅಷ್ಟೊತ್ತಿಂದ ಅಷ್ಟೊಂದೆಲ್ಲ ಮಾತಾಡ್ದಲ್ಲ, ಒಂದೇ ಒಂದು ಮಾತು ನನ್ನ ಮುಖ ನೋಡ್ಕೊಂಡು ಮಾತಾಡ್ದ. ಈಗ ಇಲ್ಲೋಡ, ಇಲ್ಲಿ ನೋಡ್ಕೊಂಡು ಹೇಳು, ನಾನು ನಿನಗೆ ಬೇಕಾಗಿಲ್ಲ ಅಂತ ಹೇಳು. ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋ ಸಾಕು. ಆ ಕ್ಷಣದಿಂದ ನಿನ್ನ ನಾನು ತಡೆಯಲ್ಲ. ಹೇಳು ಗೀತಾ, ಹೇಳು ಗೀತಾ. ಐ ಲವ್ ಯು ಆಂಟಿ. ನಿನ್ ಕೊರಳಿಗೆ ತಾಳಿ ಕಟ್ಟಿ ನಿನ್ ಗಂಡಾಗಿ ಸಾಯ ಆಸನ. ನೀನ್ ನನ್ನ ಎದೆಗೆ ಮಾತ್ರ ಹೊಡ್ತೀಯಲ್ಲ, ನಾನೆಲ್ಲದಕ್ಕೂ ನೀನೇ ಹೊಡ್ತೀಯ. ನೀನ್ ನನ್ನ ದೇವತೆ. ನಿನ್ನ ಒತ್ಕೊಂಡು ಮೆರೆದಾಡೋ ಪಲ್ಲಕ್ಕಿ ನಾನು. ಜೀವನ ಪೂರ್ತಿ ಎಲ್ಲ ಖುಷಿನೂ ಈ ಬಣ್ಣದಾಗೆ ನಿನ್ ಮೇಲೆ ಸುರಿತೀನಿ ಗೀತಾ. ನಮ್ ಲೈಫ್ ಕಲರ್ಫುಲ್ ಆಗಿರುತ್ತೆ, ಜೀವನ ಪೂರ್ತಿ ನಾನು ದಾಸನಾಗಿರ್ತೀನಿ. ನಮ್ ಲೈಫ್ ಕಲರ್ಫುಲ್ ಆಗಿರುತ್ತೆ. ಇಲ್ಲ ಇಲ್ಲ ಇಲ್ಲ, ನನಗೆ ನಿನ್ ಮೇಲೆ ಯಾವುದೇ ಪ್ರೀತಿ ಇಲ್ಲ. ನೀನ್ ನನಗೆ ಬೇಕಾಗಿಯೂ ಇಲ್ಲ. ನಿನ್ ಜೊತೆ ಬದುಕೋ ಕನಸು ನನಗಿಲ್ಲ.
ಗೀತಾ, ನನ್ನನ್ನು ಬಿಟ್ಟು ಹೋಗ್ಬೇಡ ಗೀತಾ. ವಿಜಿ, ಆಯ್ತು ಆಯ್ತು, ನೀನ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಹೇಳು. ಮನ್ಸಿಂದನೇ ಹೇಳ್ತಾ ಇದ್ದೀನಿ ವಿಜಿ, ಹುಚ್ಚಾಟನೆಲ್ಲ ನಿಲ್ಸು. ನಾನ್ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇ. ನಿನ್ನನ್ನು ಹೋಗಕ್ ಬಿಡೋರು ಯಾರು? ನೀನ್ ನನ್ನೋಳು, ನೀನ್ ಇರ್ಬೇಕಾಗಿರೋದು ನನ್ನ ಜೊತೆ ಈ ಮನೆಯಲ್ಲಿ. ಇಲ್ಲಿಂದ ಒಂದೇ ಒಂದ್ ಹೆಜ್ಜೆ ಕದ್ಲಿದ್ರು ನೀನ್ ನನ್ನ ಪ್ರೀತಿಸ್ತೀನಿ ಅಂತೀಯಲ್ಲ, ಆ ಪ್ರೀತಿ ಮೇಲೆ ಆಣೆ. ಅದ್ಯಾವ ಗ್ಯಾಪಲ್ಲಿ ಇದನ್ನೆಲ್ಲ ಮಾಡಿ ಮುಗಿಸ್ಬಿಟ್ಟೆ ನೀನು ಅಂತೀನಿ. ನನ್ನನ್ನು ನೀನು ಬಚಾವ್ ಮಾಡೋದಿಲ್ಲ ಅಂತ ಅರ್ಥ ಆಯ್ತಲ್ಲ, ಆ ಗ್ಯಾಪಲ್ಲಿ ನನ್ನನ್ನು ನಾನೇ ಯಾವಾಗ ಕಾಪಾಡ್ಕೋಬೇಕು ಅಂತ ಗೊತ್ತಾಯ್ತೋ ಆಗಲೇ ಈ ಪ್ಲ್ಯಾನ್ ಮಾಡಿದೆ. ಗೀತಾ ಈ ಮನೆಯಲ್ಲಿ ನೆಲೆಯಾಗಿ ನನ್ನನ್ನು ಮೆಟ್ಟೋಕ್ಕೂ ಮುಂಚೆ ನಾನು ಅವಳ ಆತ್ಮಸಾಕ್ಷಿನೇ ಚುಚ್ಚಿಬಿಟ್ಟೆ. ಕೈ ತಪ್ಪು ಹೋಗಿದ್ದಿ ಮನೆ ಸೂತ್ರ ಮತ್ತೆ ನನ್ನ ಕೈಗೆ ಬಂತು. ಗೀತಾ ಕೊರಡಿಗೆ ಬೀಳಬೇಕಾದ ಮಂಗಳಸೂತ್ರ ಮೂಲೆ ಗುಂಪಾಯ್ತು. ನೀನು ನನ್ನ ತಂಗಿಯಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಬಿಡು. ನನ್ನ ತಲೆ ಓಡದೇ ಇದ್ದಾಗ ನೀನು ಸುಮ್ಮನೆ ಕೂರ್ಲಿಲ್ವಲ್ಲ. ಏನೋ ಒಂದು ಮಾಡಿ ಪರಿಸ್ಥಿತಿನ ನಿನ್ನ ತಹಬಂದಿಗೆ ತಗೊಂಡ್ಬಿಟ್ಟಿದ್ಯಾ ನೋಡು. ಬೇಷ್ ಇವತ್ತೇನೋ ಒಳ್ಳೇದಾಗತ್ತೆ ಅಂತ ನಂಗೆ ಆಗಲೇ ಅನಿಸಿತ್ತು. ಅದಕ್ಕೆ ನೀನು ಸಾಯ್ತೀನಿ ಅಂತ ಹೊರಟಾಗ ಇಲ್ಲ ಮುಂದೆ ಎಲ್ಲ ಸರಿ ಹೋಗುತ್ತೆ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು ನಾನು ಬಲವಂತದಿಂದ ತಡೆದು ನಿಲ್ಲಿಸಿದ್ದು. ಅದಕ್ಕೆ ನೋಡು, ನೀನು ಎಚ್ಚರಿಕೆಯಿಂದ ಉಪಾಯ ಮಾಡಿ ಈ ಪರಿಸ್ಥಿತಿನ ನಿನ್ನ ತಹಬಂದಿಗೆ ತಂದ್ಕೊಂಡ್ಬಿಟ್ಟಿದ್ಯಾ. ಅದನ್ನು ನೀನು ನನಗೆ ಹೇಳಿದ್ದು ಈಗಾದರೂ ಅದ್ರ ಸೂಚನೆ ನಂಗೆ ಮೊದಲೇ ಸಿಕ್ಕಿತ್ತು. ಸೂಚನೆ ಸಿಕ್ಕಿ ಏನು ಪ್ರಯೋಜನ ಅಣ್ಣ? ಗೀತನ್ನ ಆಚೆ ಕಳಿಸ್ತಾ ಇರೋದು ನನ್ನ ಯೋಚನೆ, ನಾನು ಮಾಡಿರೋ ಯೋಜನೆ. ನನ್ನ ಪಾಲಿಗೆ ಇಬ್ಬರಿಬ್ರು ಅಣ್ಣಂದಿರಿದ್ರು ಏನು ಪ್ರಯೋಜನ ಆಗಲಿಲ್ಲ. ಕೊನೆಗೆ ಕೈ ಹಿಡಿದಿದ್ದು ನನ್ನ ಬುದ್ಧಿವಂತಿಕೆನೆ. ಏನ್ ಹೇಳ್ತಿದ್ಯಾ ಗೀತಾ? ಹಾ, ಒಂದ್ ಹೆಜ್ಜೆನೂ ಮುಂದೆ ಇಡಬಾರ್ದು ನೀನು. ಗೀತಾ, ನಿಂತ್ಕೋ ಗೀತಾ, ಇದು ಅನ್ಯಾಯ ಗೀತಾ. ಈ ರೀತಿ ಆಣೆ ಹಾಕಿ ನನಗೆ ಕಟ್ಟಾಕ್ಬೇಡ ಗೀತಾ, ಪ್ಲೀಸ್ ಗೀತಾ. ಗೀತಾ, 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 ನಮ್ ಪ್ರೀತಿ ಮೇಲೆ ನಾನು ಆಣೆ ಹಾಕಿ ನೀನ್ ಕಟ್ಟಾಕ್ಬೋದು, ಆದ್ರೆ ನಾನು ಹಾಗೆ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದ್ರೆ ನನ್ ಪ್ರೀತಿ ಯಾವತ್ತು ನಿನ್ ಪಾಲಿಗೆ ಅಡ್ಡ ಆಗ್ಬಾರ್ದು. ಆದ್ರೆ ನೀನ್ ಯಾಕೆ ಗೀತಾ ಈಗ ಮಾಡ್ದೆ? ನಮ್ ಪ್ರೀತಿನೇ ನನ್ನ ನಿನ್ನ ಮಧ್ಯ ಬೇಲಿಯಾಗಿ ಮಾಡಿ ಹೋಗ್ತಿದ್ಯಲ್ಲ ಗೀತಾ, ನನ್ನ ಬಿಟ್ಟು ಹೋಗ್ಬೇಡ ಗೀತಾ, ಪ್ಲೀಸ್. ಗೀತಾ, ಪ್ಲೀಸ್ ಗೀತಾ, ನನ್ ಬಿಟ್ಟು ಹೋಗ್ಬೇಡ, ನಿಂತ್ಕೋ ಗೀತಾ, ಪ್ಲೀಸ್. ನನ್ ಮಾತ್ ಕೇಳೋ ಗೀತಾ, ತಮ್ಮಯ್ಯ ಅದ್ದಿ ನಿನ್ಗೆ, ಪ್ಲೀಸ್ ಗೀತಾ. ನನ್ನನ್ನ ಬಿಟ್ಟು ಹೋಗ್ಬೇಡ ಗೀತಾ.
ಯಾಕೆ ಗೀತಾ ನನ್ನನ್ನು ಒಂಟಿಯಾಗಿ ಮಾಡ್ತೀಯಾ? ಪ್ಲೀಸ್ ಗೀತಾ. ಗೀತಾ, ಏನ್ ದೊಡ್ಡಣ್ಣ ಇದು? ನಿಮ್ಮ ಭಾವಾಜಿ ನೋಡಿದ್ರೆ ಗೀತಾ ಈ ಮನೆ ಬೆಳಕು, ಅವಳಿಲ್ದೆ ಈ ಮನೆಗೆ ಶೋಭೆನೇ ಇಲ್ಲ, ನಮ್ ಎಲ್ರ ಭವಿಷ್ಯನೂ ಗೀತಾ ಅಂತ ಬಾಯಿ ತುಂಬಾ ಹಾಡಿ ಹೊಗಳ್ತಾ ಇದ್ರು. ಆದ್ರೆ ಇವಳು ನೋಡಿದ್ರೆ ಅದನ್ನ ಕಿಂಚಿತ್ತೂ ಲೆಕ್ಕಿಸದೆ ಈ ರೀತಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳಲ್ಲ. ಈಗ ನಾನು ಏನ್ ಮಾಡ್ಲಿ ದೊಡ್ಡಣ್ಣ? ಕಾಗೆಗೆ ಯಜಮಾನಿಕೆ ಕೊಟ್ರೆ ಮನೆ ತುಂಬ ಹಿಕ್ಕೆ. ಅದು ನಮ್ಮ ಭಾವಾಜಿಗೆ ಅರ್ಥ ಆಗೋ ಸಮಯ ಬಂದಿದೆ.